ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಬಿರಿಯಾನಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ರುಚಿಯಾದ ಬಿರಿಯಾನಿ ಯಾವ ಥರ ಮಾಡೋದು ಅಂತ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಬಂದು ಕೊತ್ತಂಬರಿ, ಹಾಗೆ ಟೊಮೊಟೊ, ಈರುಳ್ಳಿ, ಶುಂಠಿ, ಹಾಗೆ ಸಣ್ಣದಾಗೆ ಕಾಯಿ ಹಚ್ಕೊಳ್ಬೇಕು, ಹಾಗೆ ಬೆಳ್ಳುಳ್ಳಿ. ಮಸಾಲೆ ಐಟಮ್ಸು ಮೆಣಸು, ಲವಂಗ, ಚಕ್ಕೆ, ಏಲಕ್ಕಿ. ಒಗ್ಗರಣೆಗೆ ಹಸಿರುಗಾಯಿ, ಈರುಳ್ಳಿ, ಟೊಮೊಟೊ ಜೋಡಿಸ್ಕೊಟ್ಟಿದ್ದೀವಿ. ನೆಕ್ಸ್ಟು ಮಿಕ್ಸಿ ಜಾರಿಗೆ ಮೆಣಸು, ಲವಂಗ, ಏಲಕ್ಕಿ, ಚಕ್ಕೆ ಹಾಕಿ ಶುಂಠಿ, ಬೆಳ್ಳುಳ್ಳಿ, ಕಾಯಿ ಹಾಗೆ ಈರುಳ್ಳಿ ಹಾಕಿ ಸಾಫ್ಟ್ ಬರೋವರೆಗೂ ಗ್ರೈಂಡ್ ಮಾಡ್ಕೊಳ್ಬೇಕು. ನಂತರ ಕೊತ್ತಂಬರಿ ಹಾಗೆ ಟೊಮೊಟೊ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ 2 ಸ್ಪೂನ್ ಧನಿಯಾ ಪೌಡರ್ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀವಿ. ಚಿಕನ್ ಮಸಾಲ ಪುಡಿ ಹಾಗೆ ಗರಂ ಮಸಾಲ ಪುಡಿ, ಅರಿಶಿಣ, ಉಪ್ಪು ಇದನ್ನು ಚಿಕನ್ಗೆ ಹಾಕಿ ನೀಟಾಗಿ ಕಲಿಸ್ಕೊಂಡು ಬಿರಿಯಾನಿ ಮಾಡೋಕ್ಕಿಂತ ಮುಂಚೆನೇ ಸ್ವಲ್ಪ ಹೊತ್ತು ಕಲಸಿ ಇಟ್ಟಿರಬೇಕು. ನಿಂಬೆಹಣ್ಣು ಹಾಗೆ ಖಾರದ ಪುಡಿನ ಹಾಕಿ ನೀಟಾಗಿ ಕಲಿಸ್ಕೊಳ್ಬೇಕು. ನೆಕ್ಸ್ಟು ಹಾಗೆ ಮಸಾಲನ ರುಬ್ಕೊಂಡಿದ್ವಲ್ಲ ನಾವು, ಆ ಮಸಾಲನೂ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಅಷ್ಟು ಮಸಾಲೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಳ್ಬೇಕು. ಆ ಚಿಕನ್ ಜೊತೆ ಅದೆಲ್ಲ ಮಸಾಲ, ಆ ಖಾರದ ಪುಡಿ ಅದೆಲ್ಲ ನೀಟಾಗಿ ಹತ್ಕೊಳ್ಬೇಕು ಪೀಸ್ಗೆ. ಒಂದು 10 ಮಿನಿಟ್ಸ್ ಕಲಸಿಟ್ಟಿದ್ದೀವಿ. ಇವಾಗ ಒಗ್ಗರಣೆಗೆ ಕುಕ್ಕರ್ ಇಕ್ಕಿ ಎಣ್ಣೆ ಕಾದ ನಂತರ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀವಿ. ಮೊನ್ನೆ ಕಾಸಿದ್ವಲ್ಲ ಆ ತುಪ್ಪನೇ ಹಾಕ್ತಾಯಿದ್ದೀವಿ. ನೆಕ್ಸ್ಟು ಈರುಳ್ಳಿ, ಹಸಿರುಗಾಯಿ, ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಸೊ ಇಲ್ಲಿ ಸ್ವಲ್ಪ ಅವರೆಕಾಳು ಹಾಕ್ತಾಯಿದ್ದೀವಿ, ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟಿಗೆ. ಇವಾಗ ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಚಿಕನ್ನ ನೀಟಾಗಿ ಎಣ್ಣೆ ಜೊತೆ ನೀಟಾಗಿ ಫ್ರೈ ಆಗೋವರೆಗೂ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬಿಡಬೇಕು. ನೋಡಿ ತಿರುಗ್ತಾನೆ ಇರಬೇಕು. ಅದು ಚಿಕನ್ ಎಣ್ಣೆ ಜೊತೆ ನೀಟಾಗಿ ಹೊಂದ್ಕೊಳ್ಬೇಕು. ನಾವಿಲ್ಲಿ 2 ಲೋಟ ಅಕ್ಕಿ ಹಾಕ್ತಿದ್ದೀವಿ, ಹಾಗಾಗಿ 3 ಲೋಟ ನೀರು ಹಾಕಬೇಕು. ಯಾಕೆಂದರೆ ಸ್ವಲ್ಪ ನೀರು ಕಮ್ಮಿನೇ ಹಾಕಬೇಕು, ಇಲ್ಲಾಂದರೆ ಬೆಚ್ಚಗಾಗುತ್ತೆ, ಅದಷ್ಟು ಟೇಸ್ಟ್ ಕೊಡೋಲ್ಲ. ಯಾಕೆಂದರೆ ಬಿರಿಯಾನಿ ಟೇಸ್ಟ್ ಕೊಡೋದಿಲ್ಲ. ಸೊ ನಾವು ಇಲ್ಲಿ 2 ಲೋಟ ಅಕ್ಕಿ ತಾಡಿರೋದ್ರಿಂದ ನಾವು 3 ಲೋಟ ನೀರು ಹಾಕ್ತಾಯಿದ್ದೀವಿ. 5 ನಿಮಿಷ ಕುದಿಸಿದ ಮೇಲೆ ವಿಷಲ್ ಹೊಡಿಸ್ರಿ. ವಿಜಿಲ್ ಆದಮೇಲೆ ತೆಗೆದು ನೋಡ್ತಾ ಇದ್ದೀವಿ. ಬಿರಿಯಾನಿ ವಾವ್ ಸಖತ್ತಾಗಿ ಬಂದಿದೆ. ಮಸಾಲ ಎಲ್ಲ ಮೇಲೆ ಬಂದಿರುತ್ತೆ. ಸೊ ನಾವು ಅದನ್ನು ನೀಟಾಗಿ ತಿರ್ಕೊಳ್ಬೇಕು. ನೋಡಿ ಇವಾಗ ತಿರ್ಕೊಳ್ತಾ ಇದ್ದಾರೆ ಅಮ್ಮ. ಆ ಪೀಸ್ಗಳಿಗೆಲ್ಲ ಖಾರ ಸಖತ್ತಾಗಿ ಆಗಿದೆ. ಬಿರಿಯಾನಿ ಅಂತೂ ಟೇಸ್ಟಿ ಸೂಪರಾಗಿತ್ತು. ಒಮ್ಮೆ ನೀವು ಮನೇಲಿ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ನಮ್ಮ ತೇಜು ಇಲ್ಲಿ ಬಿರಿಯಾನಿ ತಿಂತಿದ್ದಾನೆ. ಹೆಂಗಿತ್ತು ತೇಜು ಬಿರಿಯಾನಿ? ಸೂಪರ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.